ಅದು ಮುನ್ಸಿಪಾಲಿಟಿ ಅಪ್ರೂವಲ್ ತಗೊಂಡು ಕಟ್ಟಿದ್ದಾರೆ. ಅದಾದ ಮೇಲೆ ಉದ್ಘಾಟನೆ 1 ವರ್ಷ ಮುಂಚಿತವಾಗಿ ಆಗಿದೆ. ನನಗೆ ಅಲ್ಲಿವರೆಗೆ ಆಮೇಲೆ ನಾನು ಡಿ ಸಿ ಅವ್ರ ಹತ್ರ ಮಾತನಾಡಿದೆ. ಯಾವ್ದು ಕೇಸು ದಾಖಲೆ ಆಗಿಲ್ಲ ಅಂತ ಹೇಳಿದ್ರು ಅಲ್ವಾ ಕುಮಾರ್? ಯಾವ್ದು ಕೇಸ್ ದಾಖಲೆ ಆಗಿಲ್ವಲ್ಲ ಮಸೀದಿ ಮೇಲೆ. ಬಟ್ ಆದ್ರೆ ಅದೇನಾದ್ರು ಹೆಚ್ಚುವರಿ ಇದ್ರೆ ನಾನು ಅಲ್ಲಿ ಯಾರೋ ಒಬ್ಬರು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟರು, ಕೊಡಿ ಅದನ್ನ ಚೆಕ್ ಮಾಡಿಸ್ತೀವಿ ಅಂತ ಹೇಳಿದೀನಿ. ನಮಗೆ ಇಲ್ಲಿವರೆಗೆ ತಲುಪಿದೆ. ಗುರು ನನಗೆ ಈ ಪ್ರಕರಣದ ಬಗ್ಗೆ ಯಾವುದೇ ಲೆಟರ್ ಬಂದಿಲ್ಲ. ಯಾರು ನನ್ನನ್ನು ಭೇಟಿ ಮಾಡಿಲ್ಲ. ನಿನ್ನೆ ಸುವರ್ಣ ಟಿವಿನಲ್ಲಿ ಒಂದು ಸಂದರ್ಶನ ಇದ್ದಾಗ ಒಬ್ರು ಮದ್ದೂರಿನ ಒಬ್ಬ ಸಾರ್ವಜನಿಕ ಬಂದು ನನಗೆ ಕೊಟ್ಟಿದ್ದಾರೆ. ನಾನು ಡಿ ಸಿ ಅವರಿಗೆ ಹೇಳಿದ್ದೀನಿ, ಅಲ್ಲಿಂದ ಫೋನ್ ಮಾಡಿದ್ದೆ. ಇದರ ಪೂರ್ವ ಎಲ್ಲಾ ವಿಚಾರವನ್ನ ಮಾಹಿತಿಯನ್ನ ಕೊಡಿ ಅಂತ ಹೇಳಿದ್ದೀನಿ. ಮಸೀದಿ ವಿಚಾರದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದೆ ಇರೋದ್ರಿಂದ ಮತ್ತು ಅದಕ್ಕೆ ಪುರಸಭೆಯಿಂದ ಅನುಮತಿ ತಗೊಂಡಿದ್ದಾರೆ. ಉದ್ಘಾಟನೆನೂ 1 ವರ್ಷ ಮುಂಚಿತವಾಗಿ ಆಗಿದೆ. ಸೊ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಮಾಹಿತಿ ತಗೊಂಡು ಅದಾಯ್ತು, ಚೆಕ್ ಮಾಡ್ತೀನಿ. ರಾಜಕೀಯ ಅಲ್ಲ, ಅವ್ರು ಏನೇನು ಭಾಷೆ ಉಪಯೋಗಿಸಿದ್ದಾರೆ ಅದ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮಾಡಬಹುದಾ? ಇವೆಲ್ಲ ಓಕೆ ಮಾಡಬಹುದು, ತೊಂದರೆ ಇಲ್ಲ ಅಂತಂದ್ರೆ ಮುಂದೆ ಅದನ್ನ ಏನು ಅಂತ ಯೋಚನೆ ಮಾಡಿ. ಸೊ ಒಬ್ಬ ಮಾಜಿ ಮಂತ್ರಿಗಳು, ಒಂದು ಪಕ್ಷದ ಮುಖ್ಯಸ್ಥರು, ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿರೋದೇ ಸರಿ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಕಾನೂನು ಏನಿದೆ ಅದರಂತೆ ಕ್ರಮ. ಯಾರೇ ಆದ್ರೂ ಒಬ್ಬ ಕಾನೂನು ಸಾಮಾನ್ಯ ಜನರಿಗೂ ಒಂದೇ, ಜನಪ್ರತಿನಿಧಿಗೂ. ನಮಸ್ಕಾರ. ಅದೇ ಏನ್ ಹೇಳಿದ್ದು ಜ್ಞಾಪಕ ಇದ್ರೆ ನೋಡಿ, ಅದೇ ತರ ಕಾಯ್ತಾರೆ. ನಾನು ಮತ್ತೆ ಹೇಳಕ್ಕಾಗಲ್ಲ, ಅದು ಅವರೇ ಹೇಳಕ್ ಸರಿ, ನಾನು ಹೇಳಕ್ಕಾಗಲ್ಲ. ಸೊ ಬಟ್ಟು ಅವ್ರು ಯಾವ ಪಕ್ಷದಲ್ಲಿದ್ದಾರೆ ನಮ್ಮ ವಿಶ್ವಾಸತೆ ಒಳ್ಳೇದಾಗ್ಲಿ. ಕಟ್ಟಿದ್ರು ಈಗ ಹೊಸ ಅದನ್ನ ಒಳ್ಳೇದಾಗ್ಲಿ.